ಸಮ್ಮರೇ ಹಾಗೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತ ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಆದರೆ ಈ ದಿಢೀರ್ ಬದಲಾವಣೆಯಿಂದ ಜನರಿಗೆ ಆರೋಗ್ಯ ಸಮಸ್ಯೆ ಎದುರಾಗ್ತಿರೋದಂತೂ ಸತ್ಯ. ಅದರಲ್ಲೂ ಸಮ್ಮರ್ ಸೀಸನ್ನಲ್ಲಿ ಸ್ಕಿನ್ ಇನ್ಫೆಕ್ಷನ್ ಹೆಚ್ಚಾಗ್ತಿದೆ. ಹಾಗಾದ್ರೆ ಏನಿದು ಸಮ್ಮರ್ ಎಫೆಕ್ಟ್? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಕೂಲ್ ಡ್ರಿಂಕ್ಸ್ ಕುಡಿಯುವ ಮುನ್ನ ಬಿ ಕೇರ್ಫುಲ್. ಬೇಸಿಗೆಯಲ್ಲಿ ಹೆಚ್ಚಾಯ್ತು ಸ್ಕಿನ್ ಇನ್ಫೆಕ್ಷನ್ ಕಾಯಿಲೆ. ಅರೆರೆ, ಬಿಸಿಲು ತುಂಬಾ ಇದೆ, ತಣ್ಣಗೆ ಏನಾದ್ರೂ ತಿನ್ನೋಣ ಕುಡಿಯೋಣ ಅಂತ ಹೋದ್ರೆ 100% ಸ್ಕಿನ್ ಇನ್ಫೆಕ್ಷನ್ ಸೋಂಕು ಬರುತ್ತೆ. ಕಲುಷಿತ ನೀರು, ತಂಪು ಪಾನೀಯಗಳು, ಹೀಗೆ ರಿಫ್ರೆಶ್ ಪಾನೀಯದಂತೆ ಕಾಣುವ ಇವುಗಳು ಗ್ರಾಹಕರನ್ನ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಗಂಭೀರ ಆರೋಗ್ಯ ಅಪಾಯಗಳಿಗೆ ತುತ್ತಾಗುವಂತೆ ಮಾಡಲಿದೆ. ಈ ಬಗ್ಗೆ ಎಕ್ಸ್ಪರ್ಟ್ಸ್ ಎಚ್ಚರಿಕೆ ನೀಡಿದ್ದಾರೆ. ಸೊ ಸಮ್ಮರ್ನಲ್ಲಿ ಲೂಸ್ ಮೋಷನ್ ಆಗೋದು, ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂತೀವಿ, ಇದು ಬಹಳ ಕಾಮನ್ನು. ಆದ್ದರಿಂದ ದಯವಿಟ್ಟು ಸಮ್ಮರ್ನಲ್ಲಿ ಈವನ್ ವಾಟರ್ ಆಲ್ಸೋ ಪೋರ್ಟಬಲ್ ವಾಟರ್ ಇರಬೇಕು. ಇವಾಗ ಹಳ್ಳಿ ಕಡೆ ಹೋದರೆ ನದಿ ನೀರು ಹರಿಯುತ್ತೆ, ಅಲ್ಲಿ ಮರಗಳು ಯಾರೋ ಸಂಡಾಸ್ ಮಾಡಿರ್ತಾರೆ, ಕೆಳಗಡೆ ಗೊತ್ತಿಲ್ಲ, ಅದನ್ನೇ ಕುಡಿತಾರೆ. ಆದ್ದರಿಂದ ಹಳ್ಳಿಗಳ ಕಡೆ ದಯವಿಟ್ಟು ನೀರನ್ನು ಕಾಯಿಸಿ ಆರಿಸಿ ಕುಡೀರಿ. ನೀರಿನಿಂದ, ಆಹಾರದಿಂದ ಸಾಂಕ್ರಾಮಿಕ ಕಾಯಿಲೆಗಳು ಸಮ್ಮರ್ನಲ್ಲಿ ಹರಡೋದ್ರಲ್ಲಿ ಒಂದು ಕಾಲರ, ಆಸ್ಪತ್ರೆಗಳಲ್ಲಿ ಹೊಟ್ಟೆ ನೋವು ಹಾಗೂ ಇತರೆ ಸೋಂಕು ಸಮಸ್ಯೆಗಳಿಂದ ದಾಖಲಾಗ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೇಸಿಗೆ ಇರೋದ್ರಿಂದಾಗಿ ತುರಿಕೆ ಹಾಗೂ ಶೆಕೆ, ಬೆವರಿನಿಂದಾಗಿ ಸ್ಕಿನ್ ಇನ್ಫೆಕ್ಷನ್ ಜನರಲ್ಲಿ ಹೆಚ್ಚಾಗ್ತಿದೆ. ಸ್ಕಿನ್ ಇನ್ಫೆಕ್ಷನ್ ನಿಂದಾಗಿ ಜನರಲ್ಲಿ ಆತಂಕ ಶುರುವಾಗಿದೆ. ಸ್ಕಿನ್ ಇನ್ಫೆಕ್ಷನ್ ಆಗೋದು, ಫಂಗಲ್ ಇನ್ಫೆಕ್ಷನ್, ದಿಸ್ ಇಸ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಟೀನಿಯಾ ಅಂತೀವಿ ನಾವು. ಇದನ್ನು ತೊಡೆ ಸಂದಿಯಲ್ಲಿ ಜನ ಎಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತಲ್ಲ, ಕಂಕಳು, ತೊಡೆ ಸಂದಿ, ಮೋಷನ್ ಮಾಡೋ ಜಾಗ, ಈ ಜಾಗದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ತದೆ. ಟೀನಿಯಾ ಕ್ರೂರಿಸ್ ಅಂತೀವಿ ನಾವು. ಟೀನಿಯಾ, ಅದರಿಂದ ದಯವಿಟ್ಟು ನಿಮಗೆ ಇಚ್ಚಿಂಗ್ ಇದ್ದರೆ ಬಿಕಾಸ್ ಆಫ್ ಸ್ವೆಟ್ಟಿಂಗು, ನೀವು ದಯವಿಟ್ಟು ಒಂದು ಡರ್ಮಟಾಲಜಿಸ್ಟ್ ಹತ್ರ ತೋರಿಸಿ. ಬೆಂಗಳೂರಲ್ಲಿ ವಾತಾವರಣ ಆಗಾಗ ಬದಲಾಗ್ತಲೇ ಇರುತ್ತೆ. ಸಾರ್ವಜನಿಕರು ಸೂಕ್ತ ರೀತಿಯಲ್ಲಿ ಬೇಯಿಸಿದಂತಹ ಆಹಾರ, ಫಿಲ್ಟರ್ ಮಾಡಿದ ನೀರನ್ನ ಸೇವಿಸೋದು ಉತ್ತಮ. ಜ್ವರ, ವಾಂತಿ, ನಿರ್ಜಲೀಕರಣದಂತಹ ಲಕ್ಷಣಗಳು ಕಂಡು ಬಂದ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಅಂತ ವೈದ್ಯರೇ ಇದೀಗ ಸಜೆಸ್ಟ್ ಮಾಡ್ತಿದ್ದಾರೆ. ಚಂದನಾ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.